ರತ್ನರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಪ್ರತಿಯೊಬ್ಬರನ್ನ ಕಾಡ್ತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ಏನೋ ತೊಂದರೆಗಳಾಯಿತು ಅಥವಾ ವ್ಯವಹಾರಿಕವಾಗಿ ಏನೋ ತೊಂದರೆಗಳಾಯಿತು, ನಷ್ಟಗಳಾಯಿತು ಅಂತ ಸಂದರ್ಭದಲ್ಲಿ ಹೇಳ್ತಿರ್ತಾರೆ, ಗ್ರಹಗತಿ ಸರಿಯಾಗಿಲ್ವೇನೋ ಒಂದ್ಸರಿ ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗಾದರೆ ಈ ಗ್ರಹಗತಿಗಳು ಅಂತ ಅಂದರೆ ಏನು? ಎಷ್ಟು ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಜೀವನದಲ್ಲಿ? ಈ ಗ್ರಹಗತಿಗಳು ಕೆಟ್ಟಾಗ ಅದಕ್ಕೆ ಸಂಬಂಧಪಟ್ಟಂಥ ಯಾವ ರತ್ನಗಳನ್ನು ಬಳಕೆ ಮಾಡೋದ್ರಿಂದ ಜೀವನದಲ್ಲಿ ಒಳಿತನ ಕಾಣ್ಬೋದು? ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮ ಬೆಳಕು ಚೆಲ್ಲುತ್ತೆ. ಈ ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜುವೆಲ್ಸ್ನ ದ ಕಿಂಗ್ ಆಫ್ ಜೆಮ್ಸ್ಟೋನ್ ಡಾಕ್ಟರ್ ಯಾಕೂಬ್ ಅಬೀದಿ ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಯಾಕೂಬ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಆಧ್ಯಾತ್ಮಿಕ ಚಿಂತಕರಾಗಿರ್ತಕ್ಕಂಥ ಡಾಕ್ಟರ್ ಪ್ರಶಾಂತ್ ಶ್ರೀನಿವಾಸ್ ಮೂರ್ತಿ ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಸಾಮಾನ್ಯವಾಗಿ ನಾವು ಕೇಳಿದಂತೆ ಏನೋ ಒಂದು ಸಮಸ್ಯೆ ಆಗ್ತಾ ಇದೆ ಅಥವಾ ತುಂಬ ಕಿರಿಕಿರಿ ಮಾಡ್ತಿದ್ದಾರೆ, ಮಕ್ಕಳಲ್ಲಾಗಲಿ ಅಥವಾ ದೊಡ್ಡವರಲ್ಲಾಗಲಿ, ಜೀವನದಲ್ಲಿ ಏನೇ ಆಗಲಿ ಗ್ರಹಗತಿಗಳು ಸರಿಯಾಗಿಲ್ವೇನೋ ಒಂದ್ಸರಿ ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳೋದು ಒಂದು ಆಡು ಭಾಷೆನಲ್ಲಿ ಹೇಳುವಂಥದ್ದು ನಾವು ಕೇಳಿರ್ತೀವಿ. ಈ ನವಗ್ರಹಗಳನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಅನೇಕ ರೀತಿ ಪರಿಣಾಮಗಳನ್ನು ಬೀರ್ತಾ ಇರುತ್ತೆ. ಆದರೆ ಯಾವ ರೀತಿ ಇದು ಒಳಪಡುತ್ತೆ, ಜೀವನದಲ್ಲಿ ಹೇಗೆ ಬದಲಾವಣೆಗಳನ್ನು ತರುತ್ತೆ, ಯಾವ ರೀತಿ ಸಂಕಷ್ಟಗಳನ್ನು ತಂದೊಡುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನರಿಗೆ ಮಾಹಿತಿಗಳಿರೋದಿಲ್ಲ. ಹಾಗಾಗಿ ಈ ನವಗ್ರಹದ ವಿಚಾರವಾಗಿ ಇವತ್ತಿನ ಸಂಚಿಕೆಯಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗೋಣ. ಈ ಬಗ್ಗೆ ತಿಳಿಸುತ್ತಾರೆ ಗುರುಗಳು. ನವಗ್ರಹಗಳು ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ಷಣಕ್ಕೂ, ಪ್ರತಿಯೊಂದು ನಿಮಿಷದಲ್ಲೂ, ಪ್ರತಿ ದಿನ, ಪ್ರತಿ ವರ್ಷ ಅದರ ಪ್ರಭಾವವನ್ನು ಬೀರ್ತಾ ಇರುತ್ತೆ. ಆ ನವಗ್ರಹಗಳು ಅಂತ ಹೇಳ್ತಾರಲ್ಲ, ಯಾವುದು ಆ ನವಗ್ರಹಗಳು ಅಂತಂದರೆ, ಮೊದಲನಿಗೆ ಸೂರ್ಯ ಬರ್ತಾನೆ, ಎರಡನೇದು ಚಂದ್ರ, ಮೂರನೇದು ಮಂಗಳ ಗ್ರಹ, ನಾಲ್ಕನೇದು ಬುಧಗ್ರಹ, ಗುರುಗ್ರಹ, ಶುಕ್ರಗ್ರಹ, ಶನಿಗ್ರಹ. ಇದು 7 ಗ್ರಹಗಳು ಅಂತ ಹೇಳ್ತೀವಿ. ಇನ್ನು 2 ಛಾಯಾಗ್ರಹಗಳು ಯಾವುದು ಅಂತಂದರೆ ರಾಹು ಮತ್ತು ಕೇತು. ಸೊ ಹಾಗಾಗಿ 7 + 2 ಅಂತಂದರೆ 9 ಗ್ರಹಗಳಾಗುತ್ತೆ. ಅದರಲ್ಲಿ ಮೊದಲನೇಗೆ ನಾವು ತೊಗೊಳ್ಬೇಕಾದದ್ದು ಯಾವುದು ಅಂತಂದರೆ ಸೂರ್ಯಗ್ರಹ. ಸೂರ್ಯಗ್ರಹ ಬಹಳ ವಿಶೇಷ. ಆ ಸೂರ್ಯನ ಬೆಳಕು ಭೂಮಿ ಮೇಲೆ ಬೀಳಬೇಕು. ಅಲ್ಲಿ ಏನೇ ಆಗಲಿ, ಪ್ರಾಣಿ ಪಕ್ಷಿ, ಮರ ಗಿಡ, ಜಂತು ಜೀವಿಗಳು ಎಲ್ಲದ್ರ ಮೇಲೆ ಬಿದ್ದಾಗ್ಲೇ ಅದು ಜೀವ ಹುಟ್ಟುವಂಥದ್ದು. ಅದಕ್ಕೆ ಸೂರ್ಯನ ಜೀವಕಾರಕ ಅಂತ ಹೇಳ್ತೀವಿ. ಜಗದ ಚಕ್ಷು ಅಂತ ಕೂಡ ಕರೀತಾರೆ. ಹೌದು, ಅದು ವಿಷ್ಣುವಿನ ಬಲಗಣ್ಣು ಅಂತ ಹೇಳ್ತಾರೆ ಆ ಸೂರ್ಯನ. ಅಷ್ಟು ಶಕ್ತಿ ಇರುತ್ತೆ. ಆ ಸೂರ್ಯನ ಬೆಳಕು ಬಿದ್ದಾಗ ಕಾಂತಿ, ಮೈ ಮೇಲೆ ಕಾಂತಿ ಬೀಳುತ್ತೆ, ಮುಖದಲ್ಲಿ ಕಾಂತಿ ಉಂಟಾಗುತ್ತೆ. ಆ ಸೂರ್ಯ ಏನು ಅಂತಂತಂದರೆ, ನವಗ್ರಹಗಳ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯ ಅಂತಂದರೆ ತಂದೆ ಅಂತ ಹೇಳ್ತೀವಿ. ಈಸ್ ಅ ಕಿಂಗ್ ಆಫ್ ದಿ ಸೋಲಾರ್ ಸಿಸ್ಟಮ್. ಸೌರಮಂಡಲದ ಅಧಿಪತಿ ಆಗ್ತಾನೆ. ಆ ಸೌರಮಂಡಲದ ಅಧಿಪತಿ ಅಂತಂದರೆ ತಂದೆ ಹೇಗೆ ಮಕ್ಕಳನ್ನೆಲ್ಲ ನೋಡ್ಕೋತಾನೋ ಹಾಗಾಗಿ ಯು ವಿಲ್ ಬಿಕಮ್ ದ ಲೀಡರ್. ಅಂದರೆ ಆ ಒಂದು ಧೈರ್ಯ, ಸಾಹಸ, ಆ ಒಂದು ಮುಖದಲ್ಲಿರುವಂಥ ಕಳೆ ಮತ್ತು ಪ್ರೊಫೆಷನ್ ಅಂತ ಏನು ಕರಿತೀವಿ ನಾವು ಏನು ಕಾರ್ಯಗಳು ಮಾಡ್ತೀವಿ, ಕರ್ಮಗಳು ಮಾಡ್ತೀವಿ, ಅದಕ್ಕೆ ಅಧಿಪತಿ ಮತ್ತು ಆಡಳಿತಗಾರ ಮತ್ತು ಅದನ್ನು ಆತ್ಮಕಾರಕ ಅಂತ ಕೂಡ ಕರಿತೀವಿ. ಈಗ ಸೂರ್ಯ ಜಾತಕದಲ್ಲಿ ಅಥವಾ ಜೀವನದಲ್ಲಿ ಉಚ್ಚನಾಗಿದ್ದಾನೆ ಅಥವಾ ನೀಚನಾಗಿದ್ದಾನೆ ಅಂತ ತಿಳ್ಕೊಳ್ಳೋದು ಹೇಗೆ? ಅದು ಜಾತಕದಲ್ಲಿ ಸೂರ್ಯ ಮೇಷರಾಶಿಯಲ್ಲಿದ್ದಾಗ ನಾವು ಸೂರ್ಯ ಉಚ್ಚವಾಗಿದ್ದಾನೆ ಅಂತ. ಉಚ್ಚವಾಗಿದ್ದಂತಂದರೆ ಹೈಯೆಸ್ಟ್ ಪೊಸಿಷನ್ಗೆ ಕೂತ್ಕೋತಾನೆ. ಆ ಕಿಂಗ್ ಪೊಸಿಷನಲ್ಲಿ ಯಾರು ಕೂತ್ಕೋತಾರೋ ಅವ್ರನ್ನ ಉಚ್ಚ ಗ್ರಹಗಳು ಅಂತ ಕರೀತಾರೆ. ಹಾಗಾಗಿ ಮೇಷರಾಶಿಯಲ್ಲಿ ಸೂರ್ಯ ಕೂತ್ಕೊಂಡಾಗ ಉಚ್ಚ ಸೂರ್ಯಗ್ರಹ ಅಂತ ಹೇಳ್ತೀವಿ. ಆಗ ಅವರು ಒಂದು ಪೊಲಿಟಿಕಲ್ ಲೈಫಲ್ಲಾಗಲಿ, ಇಲ್ಲ ಯಾವುದನ್ನ ಒಂದು ಕಂಪ್ನಿಗಳಲ್ಲಾಗಲಿ ದೊಡ್ಡ ಪೊಸಿಷನ್, ಜನರಲ್ ಮ್ಯಾನೇಜರು, CEO, MD, ವೈಸ್ ಪ್ರೆಸಿಡೆಂಟು, ಆ ರೀತಿ ಒಂದು ಹೆಚ್ಚಿನ ಒಂದು ಪೊಸಿಷನಲ್ಲಿ ಕೂತ್ಕೊಳ್ತಾರೆ. ನೀಚ ಗ್ರಹ ಅಂತಂದರೆ, ಸೂರ್ಯ ನೀಚ ಗ್ರಹ ಎಲ್ಲಿ ಆಗ್ತಾನೆ ಅಂತಂದರೆ ತುಲಾರಾಶಿಯಲ್ಲಿ ನೀಚ ಆಗಿಬಿಡ್ತಾನೆ. ಆವಾಗ ಏನಾಗುತ್ತೆ ಅಂತಂದರೆ ಎಲ್ಲೇ ಹೋದರೂ ಕೂಡ ಡಿಫೇಮ್ ಆಗಿಬಿಡುತ್ತೆ. ಒಂದು ಒಳ್ಳೆಯ ಹೆಸರು, ಕೀರ್ತಿ, ಲಾಭಗಳು ಸಿಗಲ್ಲ. ಹಾಗಾಗಿ ಏನಾಗ್ಬಿಡುತ್ತೆ ಅಂತಂದರೆ ಎಲ್ಲೇ ಹೋದ್ರೂ ಒಂದು, ಈಗ ಅಕಸ್ಮಾತ್ ಕಂಪ್ನಿಗಳು ಲೇ ಆಫ್ ಎಲ್ಲ ಆಗ್ತಾಯಿದೆ, ಯಾರನ್ನ ಕಳಿಸ್ತಾರೆ, ಯಾರು ಪರ್ಫಾರ್ಮೆನ್ಸ್ ಇಲ್ಲ ಅವ್ರನ್ನ ಕಳಿಸ್ಬಿಡ್ತಾರೆ. ಹಾಗಾಗಿ ಇವ್ರು ಎಷ್ಟೇ ಕೆಲಸ ಮಾಡಿದ್ರು ಕೂಡ ಆ ಬಾಸ್ ಕಣ್ಣಲ್ಲಿ ಇವರು ಕೆಲಸ ಮಾಡಲ್ಲ ಅನ್ನೋ ಥರ ಇರುತ್ತೆ. ಸೊ ಹಾಗಾಗಿ ಅವರು ತುಂಬಾ ತೊಂದರೆಗಳು ಅನುಭವಿಸ್ಬಿಡ್ತಾರೆ. ಆಮೇಲೆ ಯಾರು ನೀಚ ಸೂರ್ಯ ಇರ್ತಾನೋ ಅವ್ರಿಗೆ ಯೂಶುವಲ್ ಆಗಿ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಇರುತ್ತೆ. ಅದು ಜಾತಕದಲ್ಲಿ ಬೇರೆ ಗ್ರಹಗಳು ನೋಡಬೇಕು, ಬಟ್ ಯೂಶುವಲ್ ಆಗಿ ಸೂರ್ಯ ಅಂತಂದರೆ ಅದನ್ನು ನಾವು ಹಾರ್ಟ್ ಅಂತ ತಗೋತೀವಿ, ಹೃದಯ ಪ್ಲಸ್ಸು ಮೂಳೆಗಳು ಅಂತ ತಗೋತೀವಿ. ಸೊ ಹಾಗಾಗಿ ಉಚ್ಚ ನೀಚ ಇದ್ದಾಗ ನೋಡಿಕೊಂಡು ಅದರ ತಕ್ಕನಂಗೆ ನಾವು ಅದನ್ನು ಯಾವ ಜಮ್ ಸ್ಟೋನ್ಸ್ ಬೇಕೋ ಅದನ್ನು ನೋಡಿಕೊಂಡು ಬಳಸುವಂಥದ್ದು. ಈಗ ಸೂರ್ಯ ಗ್ರಹದ ಬಗ್ಗೆ ಹೇಳ್ತಾ ಇದ್ರು ಪ್ರಶಾಂತ್ ಅವರು. ಯಾಕೊಬ್ಬರು ಯಾವ ಒಂದು ಮಾಣಿಕ್ಯವನ್ನು ಧಾರಣೆ ಮಾಡಬೇಕು ಈ ಸೂರ್ಯ ಗ್ರಹಕ್ಕೆ?
ನೋಡಿ ಸೂರ್ಯ ಗ್ರಹ ಬಂದ್ಬಿಟ್ಟು ಇಟ್ಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಪ್ಲಾನೆಟ್ ದಿ ಹ್ಯಾಪಿಯೆಸ್ಟ್ ಪ್ಲಾನೆಟ್ ಅಂತ ಹೇಳ್ತೀವಿ. ಇದಕ್ಕೋಸ್ಕರ ಒಂದು ರೆಮಿಡಿ ಇದೆ. ನೀವು ಗುರುಜಿ ಹೇಳಿದ ಪ್ರಕಾರ ಸೂರ್ಯ ಜಾತಕನಲ್ಲಿ ಉಚ್ಚ ಸ್ಥಾನ ನೋಡಬೇಕು, ನೀಚ ಸ್ಥಾನ ನೋಡಬೇಕು, ಅಥವಾ ಲಗ್ನಾಧಿಪತಿ ನೋಡಬೇಕು. ಎಷ್ಟೋ ಜನ ರಾಶಿ ಪ್ರಕಾರ ಹೇಳ್ತಾರೆ, ನಕ್ಷತ್ರ ಪ್ರಕಾರ ಎಕ್ಸಾಂಪಲ್ ಸಿಂಹ ರಾಶಿ ಇದೆ ರೂಬಿ ಹಾಕೊಳ್ಳಿಯಪ್ಪ ಅಂತ ಹೇಳ್ತಾರೆ. ಲಗ್ನಾಧಿಪತಿನೂ ಕೂಡ ನೋಡಬೇಕಲ್ಲ, ಅದನ್ನು ತುಂಬ ಇಂಪಾರ್ಟೆಂಟ್ ಇದೆ. ಎಷ್ಟೋ ಜನ ನಕ್ಷತ್ರ ಪ್ರಕಾರ ಹೇಳ್ತಾರೆ, ದಶಾಭುಕ್ತಿ ಪ್ರಕಾರ ಕೊಡ್ತಾರೆ, ಮೇಜರ್ಲಿ ಉಚ್ಚ ಸ್ಥಾನ ನೀಚ ಸ್ಥಾನ ನೋಡ್ಬಿಟ್ಟು ಕೊಡ್ತಾರೆ. ಇದೆಲ್ಲ ಕಾಂಬಿನೇಷನ್ಸ್ ಇದೆ ಕೊಡೋಕೆ ಮುಂಚೆ. ಇಲ್ಲಾಂದ್ರೆ ಗುರುಜಿ ಇನ್ವನ್ ಹೇಳಿದ್ರು ಹಾರ್ಟ್ ಪ್ರಾಬ್ಲಮ್, ಇಫ್ ಎನಿ ಒನ್ ಫೇಸಿಂಗ್ ಹಾರ್ಟ್ ಪ್ರಾಬ್ಲಮ್ ಅವ್ರಿಗೂ ಕೊಡ್ಬೋದು. ಹೌದು, ಇನ್ ಜೆಮ್ ಥೆರಪಿ ವಿ ಕ್ಯಾನ್ ಗಿವ್ ಅ ಜೆಮ್ ಸ್ಟೋನ್ ಬಿಲೋ 3 ಕ್ಯಾರೆಟ್ ಅಂತ ನಾವು ಕೊಡ್ಬೋದು. ಅಬವ್ 3 ಕ್ಯಾರೆಟ್ ಅದು ಜಾತಕ ನೋಡಿಬಿಟ್ಟೆ ನಾವು ಕೊಡಬೇಕು ಅಂತ ಒಂದು ರೂಲ್ ಇದೆ ಇನ್ ಜೆಮ್ ಸ್ಟೋನ್ ಕನ್ಸಲ್ಟೇಷನ್. ಇದು ಆಯಿತು. ಸೆಕೆಂಡ್ ಪಾಯಿಂಟ್, ಗುರುಜಿ ಹೇಳಿದ ಪ್ರಕಾರ ರೂಬಿ ಜೆಮ್ ಸ್ಟೋನ್ ಬಂದುಬಿಟ್ಟು ರೆಪ್ರೆಸೆಂಟೇಟಿವ್ ಆಫ್ ಸನ್. ಎಷ್ಟೋ ಜನ ಬರ್ತಾ ಇದ್ದಾರೆ ನಮ್ಮ ಆಫೀಸ್ನಲ್ಲಿ, ರೂಬಿ ಜೆಮ್ ಸ್ಟೋನ್ ನಾವು ಧಾರಣೆ ಮಾಡಿದ್ದೀವಿ, ಹೀಟೆಡ್ ಇದೆ, ಕಲರ್ ಟ್ರೀಟೆಡ್ ಇದೆ, ನ್ಯಾಚುರಲ್ ಇಲ್ಲ, ಇದೆಲ್ಲ ಸಮಸ್ಯೆಗಳು ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಏನು 4 ಮೇಜರ್ ಪಾಯಿಂಟ್ಸ್ ರೂಬಿ ಪರ್ಚೇಸ್ ಮಾಡೋಕ್ಕೆ ನೋಡಬೇಕು. ಯಾವ್ದು ಅಂದರೆ ಕಟ್, ಕಲರ್, ಕ್ಲಾರಿಟಿ ಆ್ಯಂಡ್ ಕ್ಯಾರೆಟ್ ವೇಟ್. ನೋಡಿ ರೂಬಿ ಎಷ್ಟೋ ಜನ ಗುರುಜೀಸ್ ಹೇಳ್ತಾರೆ ನಿಮಗೆ ಇದು ರೂಬಿ ಧರಿಸಿ ಅಂತ. ನೀವು ರೈಟ್ ಪ್ಲೇಸ್ನೇ ರೂಬಿ ಫೈಂಡ್ ಔಟ್ ಮಾಡಬೇಕಲ್ಲ. ಏನಕ್ಕೆ ರೂಬಿ ಕ್ವಾಲಿಟೀಸ್ ಇದೆ, ಪ್ರಾಪರ್ಟೀಸ್ ಇದೆ, ಬೆನಿಫಿಟ್ಸ್ ಇದೆ. ಇದೆಲ್ಲ ಬೇಕಂದರೆ ನ್ಯಾಚುರಲ್ ರೂಬಿ ಬೇಕು, ಅನ್ಹೀಟೆಡ್ ಮತ್ತು ಅನ್ಟ್ರೀಟೆಡ್ ಬೇಕು. ಸುಮಾರು ದೇಶದಲ್ಲಿ ರೂಬಿ ಸಿಗ್ತಾ ಇದೆ. ಬರ್ಮಾನಲ್ಲಿ ಸಿಗುತ್ತೆ, ಆಫ್ರಿಕಾನಲ್ಲಿ ಸಿಗುತ್ತೆ, ಕೀನಿಯಾನಲ್ಲಿ ಸಿಗುತ್ತೆ, ಮೆಡಗಾಸ್ಕರ್ ಮೈನ್ ಇದೆ, ತಂಜಾನಿಯಾ ಮೈನ್ಸ್ ಇದೆ, ಭಾರತನಲ್ಲೂ ಸಿಗುತ್ತೆ. ಭಾರತದಲ್ಲಿ ಕರ್ನಾಟಕ ಇದೆ, ಮಧ್ಯಪ್ರದೇಶ ಇದೆ, ಆಂಧ್ರ ಪ್ರದೇಶನಲ್ಲಿ ಇದೆ, ಸುಮಾರು ದೇಶದಲ್ಲಿ ಸಿಗುತ್ತೆ. ಬಟ್ ನಾನೇನು ಹೇಳ್ತೀನಿ ಅಂದರೆ ಒನ್ ಆಫ್ ದಿ ಬೆಸ್ಟ್ ಕ್ವಾಲಿಟಿ ರೂಬಿ ಅದು ಬಂದುಬಿಟ್ಟು ಬರ್ಮಾ ರೂಬಿ. ಸೆಕೆಂಡ್ ಒನ್ ಬಂದುಬಿಟ್ಟು ಆಫ್ರಿಕಾ ರೂಬಿ. ಆಫ್ರಿಕಾನಲ್ಲಿ ಯಾವುದು ಅಂದರೆ ಮೆಡಗಾಸ್ಕರ್ ಮೈನ್ಸ್, ಕೀನಿಯಾ ಮೈನ್ಸ್. ಇನ್ನೊಂದು ಸ್ಪೆಷಲ್ ಅಂದರೆ ತಾಂಜಾನಿಯಾ ಮೈನ್ಸ್. ಇದೆಲ್ಲ ನೋಡಿಬಿಟ್ಟು ನೀವು ರೂಬಿ ಧರಿಸ್ಬೋದು. ನೋಡಿ ರೂಬಿ ಧರಿಸ್ತೀರಾ ಅಂದರೆ ಮೆಟಲ್ಸ್ ಇದೆ, ದೇರ್ ಆರ್ ಸಮ್ ಸ್ಪೆಸಿಫಿಕ್ ಮೆಟಲ್ಸ್ ಇದೆ ಆ್ಯಂಡ್ ಟೈಮ್ ಮತ್ತು ಡೇಟ್ ಇದೆ. ರೂಬಿ ವೇರ್ ಮಾಡಬೇಕಂದ್ರೆ ನೀವು ಗೋಲ್ಡ್ನಲ್ಲಿ ವೇರ್ ಮಾಡ್ಬೋದು. ಸೆಕೆಂಡ್ ಆಪ್ಷನ್ ಪಂಚಲೋಹ ಇದೆ. ಪಂಚಲೋಹ ಇಲ್ಲ ಅಂದ್ರೂ ಕೂಡ ಸಿಲ್ವರ್ನಲ್ಲಿ ಕೂಡ ಈ ರೂಬಿ ಜೆಮ್ಸ್ ನೀವು ಧರಿಸ್ಬೋದು. ಯಾವ ಫಿಂಗರ್ ಅಂದರೆ ರಿಂಗ್ ಫಿಂಗರ್ನಲ್ಲಿ ನೀವು ರೂಬಿ ಜೆಮ್ಸ್ ಧಾರಣ ಮಾಡ್ಬೋದು. ಚಂದ್ರಗ್ರಹದ ಬಗ್ಗೆ ತಿಳಿಸ್ಕೊಡಿ. ಚಂದ್ರ ಅಂತಂದರೆ ಅದು ಚಂದ್ರ ಅಂತ ನೋಡಿದ್ರೇ ನಮ್ಗೆ ಬರೋವಂಥದ್ದು ಪೂರ್ಣಚಂದ್ರ, ಅಂದರೆ ಹುಣ್ಣಿಮೆ ಚಂದ್ರನೇ ಕಾಣಿಸುತ್ತೆ. ಹಾಗಾಗಿ ಹೆಣ್ಣು ಮಕ್ಕಳನ್ನ ಪೂರ್ಣಚಂದ್ರಕ್ಕೆ ಹೋಲಿಸ್ತಾರೆ. ಆ ಚಂದ್ರನ ಚೆನ್ನಾಗಿ ಕಾಣಿಸ್ತೀಯಾ, ಎಷ್ಟು ಚಂದ ಕಾಣಿಸ್ತೀಯಾ ಅಂತ ಹೇಳ್ತೀವಿ. ಹಾಗಾಗಿ ಅದು ಚಂದ್ರ ಅಂದರೆ ಏನಂತಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಂದ್ರಮೋ ಮನಸೋ ಜಾತಃ ಅಂತ ಹೇಳ್ತೀವಿ. ಅಂದರೆ ಚಂದ್ರನ ಮನಸ್ಸಿಗೆ ಹೋಲಿಸ್ತೀವಿ. ಅಷ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಚಂದ್ರ, ಶಿ ಈಸ್ ಕಾಲ್ಡ್ ಆಸ್ ದಿ ಕ್ವೀನ್ ಆಫ್ ದಿ ಸೋಲಾರ್ ಸಿಸ್ಟಮ್ ಅಂತ. ಅಂದರೆ ರಾಣಿ. ಆ ಒಂದು ಸೌರಮಂಡಲದಲ್ಲಿ ಯಾರು ರಾಣಿ ಅಂತಂದರೆ, ರಾಜ ಯಾರು ಅಂತಂದರೆ ಸೂರ್ಯ, ರಾಣಿ ಯಾರು ಅಂತಂದರೆ ಚಂದ್ರ ಅಂತ ಹೇಳ್ತೀವಿ. ಅದು ಬೆಳ್ಳಗೆ ಇರುತ್ತೆ, ನೋಡಿದಿರಲ್ಲ. ಸೊ ಅಮಾವಾಸ್ಯೆಯಲ್ಲಿ ಕಾಣಿಸೋದೇ ಇಲ್ಲ. ಹಾಗಾಗಿ ವೃದ್ಧಿ ಚಂದ್ರ, ಕ್ಷಯಚಂದ್ರ ಅಂತ ಹೇಳ್ತೀವಿ. ಕೃಷ್ಣ ಪಕ್ಷ, ಶುಕ್ಲ ಪಕ್ಷ. ಕೃಷ್ಣ ಪಕ್ಷ ಅಂತಂದರೆ ಕಪ್ಪಗೆ, ಅಂದರೆ ಅಮಾವಾಸ್ಯೆ ಆಗ್ತಾ ಹೋಗುತ್ತೆ, ಚಂದ್ರ ಕ್ಷೀಣ ಆಗಿ 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 ಅವನು ಕಾಣಿಸೋದೇ ಇಲ್ಲ. ಅದನ್ನೇ ಅಮಾವಾಸ್ಯೆ ಅನ್ನೋದು. ವೃದ್ಧಿ ಚಂದ್ರ ಅಂತ ಹೇಳ್ತೀವಿ. ಅಂದರೆ ಅಮಾವಾಸ್ಯೆ ಆದಮೇಲೆ ಚೂರು 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 ಬೆಳ್ಳಗಾಗ್ತಾ ಹೋಗ್ತಾನೆ, ಪೂರ್ಣಚಂದ್ರ ಬರ್ತಾನೆ. ಅದನ್ನು ಶುಕ್ಲ ಪಕ್ಷ ಅಂತ ಹೇಳ್ತೀವಿ. ಅಂದರೆ ಎವ್ರಿ 15 ಡೇಸ್ ಈಸ್ ಕಾಲ್ಡ್ ಎಸ್ ಪಕ್ಷ. ಒಂದು ಪಕ್ಷ ಅಂತಂದರೆ 15 ದಿನ. ಹಾಗಾಗಿ ಚಂದ್ರ ಸ್ಥಿಮಿತದಲ್ಲಿ ಇರಲ್ಲ, ಚೇಂಜ್ ಆಗ್ತಾ ಇರ್ತಾನೆ. ಅವನ ಜಾಗ ಕೂಡ ಅಷ್ಟೇ, ಪೊಸಿಷನ್ನು ನಕ್ಷತ್ರ ಮಂಡಲದಲ್ಲಿ ನೋಡ್ತು ಅಂದರೆ ಏನು ಕಾಣಿಸುತ್ತೆ, ಒಂದಿನ ಅಲ್ಲಿರ್ತಾನೆ, ಇನ್ನೊಂದು ಸ್ವಲ್ಪ ದಿನ ಮೂವ್ ಆಗ್ತಾನೆ ಇರ್ತಾನೆ. ಫಾಸ್ಟ್ ಮೂಮೆಂಟು, ಶೀಘ್ರ ಚಲನೆ ಯಾರಿಗಿರುತ್ತೆ ಅಂತಂದರೆ ಚಂದ್ರಂಗಿರುತ್ತೆ. ನಾವೇನು ಹೇಳಿದ್ದು, ಚಂದ್ರಮೋ ಮನಸೋ ಜಾತಃ. ಹಾಗಾಗಿ ಆ ಮನಸ್ಸು ಕೂಡ ಹಾಗೆ ಚಂಚಲ, ನಮ್ಗೆ ಗೊತ್ತೇ ಇದೆ ಚಂಚಲ. ಹಾಗಾಗಿ ಚಂದ್ರ ಕೂಡ ಚಂಚಲಕ್ಕೆ ಹೋಲಿಸ್ತೀವಿ. ಹಾಗಾಗಿ ನಾವು ಅಮಾವಾಸ್ಯೆ ಚಂದ್ರ ಆಗಬಾರ್ದು. ಅಮಾವಾಸ್ಯೆ ಚಂದ್ರ ಆಗಿಬಿಟ್ರೆ ಬರೀ ಗೋಳು, ಅಳು, ದುಃಖ, ದಾರಿದ್ರ್ಯ ಅವೆಲ್ಲ ಬಂದ್ಬಿಡುತ್ತೆ. ನಿಮ್ಗೆ ಒಳ್ಳೆ ಹೆಸರು, ಕೀರ್ತಿ ಎಲ್ಲ ಬರಬೇಕು ಅಂದರೆ ಜಾತಕದಲ್ಲಿ ಚಂದ್ರ ತುಂಬ ಉಚ್ಚವಾಗಿರಬೇಕು, ತುಂಬ ಚೆನ್ನಾಗಿರಬೇಕು, ಒಳ್ಳೆ ಗುರುದೃಷ್ಟಿ ಇರಬೇಕು. ಆವಾಗಲೇ ನಿಮಗೆ ನೇಮು ಫೇಮು ಬರುವಂಥದ್ದು, ಕೀರ್ತಿ ಲಾಭ ತಂದ್ಕೊಡೋವಂಥದ್ದು. ಅದೇ ನಮಗೆ ಕ್ಷಯಚಂದ್ರ ಆಗಿಬಿಟ್ಟಾಗ, ಚಂದ್ರ ಯಾವಾಗ ವೀಕ್ ಆಗಿಬಿಡ್ತಾನೋ ಅವಾಗ ಏನಾಗುತ್ತೆ, ನಮಗೊಂದು ಡಿಪ್ರೆಷನ್ ಬಂದ್ಬಿಡುತ್ತೆ, ವೀಕ್ ಮೈಂಡೆಡ್ ಆಗಿಬಿಡ್ತೀವಿ. ಮತ್ತೇನಂತಂದರೆ ಸೂಸೈಡಲ್ ಟೆಂಡೆನ್ಸೀಸ್ ಬಂದ್ಬಿಡುತ್ತೆ, ತುಂಬ ಡಿಪ್ರೆಷನ್ ಆಗಿಬಿಡುತ್ತೆ. ಸೊ ಹಾಗಾಗಿ ಚಂದ್ರನ ಆಗಾಗ ಚಂದ್ರ ದರ್ಶನಗಳನ್ನು ಮಾಡಬೇಕಂತೆ. ಸಹಸ್ರ ಚಂದ್ರ ದರ್ಶನ ಅಂತ ಹೇಳ್ತೀವಿ. ಶಾಂತಿ ಮಾಡ್ಕೋತೀವಿ, 60 ವರ್ಷದ ಶಾಂತಿ, 80 ವರ್ಷ ಶಾಂತಿ. ಏನಕ್ಕೆ ಮಾಡ್ಕೊಳ್ಳೋದು ಅಂದರೆ ಚಂದ್ರನ ಆಧಾರದ ಮೇಲೆ ಮಾಡ್ಕೊಳ್ಳೋದು ಶಾಂತಿಗಳು. ಏನಕ್ಕೆ ಅಂದರೆ ಅದು ಶಾಂತಿ, ಮನಸ್ಸು ಎಷ್ಟು ಶಾಂತವಾಗಿರುತ್ತೋ ನಮ್ಮ ಆಯಸ್ಸು ಕೂಡ ಅಷ್ಟೇ ವೃದ್ಧಿ ಆಗುತ್ತೆ. ಎಷ್ಟು ಸುಖವಾಗಿರುತ್ತೋ, ಖುಷಿಯಾಗಿರುತ್ತೋ ನಮ್ಮ ಲೈಫು ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ನಮ್ಮ ಆಯಸ್ಸು ಕೂಡ ವೃದ್ಧಿ ಆಗುತ್ತೆ ಅಂತ ಹೇಳ್ತೀವಿ. ಚಂದ್ರನಿಗೆ ಸುಮಾರು ಹೆಸರುಗಳಿರುತ್ತೆ. ಶಶಿ ಅಂತ ಹೇಳ್ತೀವಿ, ಚಂದ್ರ ಅಂತ ಹೇಳ್ತೀವಿ. ಮತ್ತು ಬುಧನ ಅವನ ಮಗ ಯಾರು ಅಂತಂದರೆ ಬುಧ ಬರ್ತಾನೆ. ಸೊ ಹಾಗಾಗಿ ಸುಮಾರು ಬೇರೆ 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 ಹೆಸರುಗಳೆಲ್ಲ ಇರುತ್ತೆ.
ಅದರದ್ದು ರತ್ನಗಳು ಯಾವುದು ಅಂತಂದರೆ ನಮ್ಗೆ ಗೊತ್ತಿರೋ ಹಾಗೆ ಅದು ಮುತ್ತು ಅಂತ ಹೇಳ್ತೀವಿ. ಬರೀ ಮುತ್ತುಗೆ ಇನ್ನೊಂದು ಹೇಳ್ತೀನಿ, ಮುಕುಟಮಣಿ ಇಲ್ಲಾಂದ್ರೆ ಮುಕ್ತಮಣಿ ಅಂತ ಕೂಡ ಹೇಳ್ತೀವಿ. ಅದು ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಆಮೇಲೆ ಮುಕ್ತ ಫಲ ಅಂತ ಕರಿತೀವಿ, ಆಮೇಲೆ ಅಂಬಸರ ಅಂತ ಕರಿತೀವಿ, ಆಮೇಲೆ ಮೌತಿಕ ಅಂತ ಕರಿತೀವಿ, ಮತ್ತು ಶಶಿರತ್ನ ಅಂತ ಕರಿತೀವಿ. ನೋಡಿ, ಇಷ್ಟೊಂದು ಹೆಸರುಗಳು ಅದಕ್ಕೆ ನಾವು ಅದರ ರತ್ನಗಳಿಗೆ ಕೊಡ್ತೀವಿ. ಸೊ ಬಹಳ ಇಂಪಾರ್ಟೆಂಟು. ಚಂದ್ರ ನಮ್ಮ ಜಾತಕದಲ್ಲಿ ಬಹಳ 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 ವಿಶೇಷ ಸ್ಥಾನ. ನಮ್ಮ ರಾಶಿಯೆಲ್ಲ ಯಾವುದ್ರ ಮೇಲೆ ಡಿಸೈಡ್ ಆಗುತ್ತೆ ಅಂತಂದರೆ, ಯಾವ ನಕ್ಷತ್ರ ನೀವು ಹುಟ್ಟಿರೋದು ಅಂತ ಕೇಳ್ತಂದ್ರೆ ನಾವು ಆಶ್ಲೇಷ ನಕ್ಷತ್ರ ಅಂತ ಹೇಳ್ತೀವಿ ಅಂತ ಇಟ್ಕೊಳ್ಳಿ ಉದಾಹರಣೆಗೆ. ಅಂದರೆ ಚಂದ್ರ ಎಲ್ಲಿರ್ತಾನೆ ಅಂತಂದರೆ ಕಟಕ ರಾಶಿಯಲ್ಲಿ ಇರ್ತಾನೆ. ಆಗ ನಿಮಗೆ ಜನ್ಮರಾಶಿ ಕಟಕ ರಾಶಿ. ಸೊ ಆಗ ರಾಶಿ ಯಾವ್ದ್ರ ಮೇಲೆ ಆಧಾರ ಇರ್ತಾ ಅಂತಂದರೆ ಚಂದ್ರನ ಒಂದು ಜಾತಕದಲ್ಲಿ ಎಲ್ಲಿರ್ತಾನೋ ಅದರ ಮೇಲೆ ಆಧಾರಭಕ್ತ ಆಗಿರುತ್ತೆ. ಓಕೆ, ಯಾಕಂದ್ರೆ ಈಗ ಪ್ರಶಾಂತ್ ಅವ್ರು ಹೇಳ್ತಾ ಇದ್ರು, ಮನಸ್ಸಿನ ಕಾರಕ ಚಂದ್ರ ಆಗಿರೋದ್ರಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾರಿಗೇ ಆಗಲಿ ಈಗ ಮನಸ್ಸಿನ ನೆಮ್ಮದಿ, ಆತ್ಮಸ್ಥೈರ್ಯ ಎಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಜೀವವೇ ಹೋಗೋ ಚಾನ್ಸಸ್ಗಳಿದೆ ಅಂತ ಗುರುಗಳು ಹೇಳ್ತಾ ಇದ್ರು. ಯಾವ ರತ್ನ ಧಾರಣೆ, ಅವ್ರು ಹೇಳಿದಂತೆ ಮುತ್ತು ಅಂತ ಹೇಳ್ತಾ ಇದ್ರು, ಹೇಗೆ ಧಾರಣೆ ಮಾಡಬೇಕು, ಹೇಗೆ ತಗೊಳ್ಬೇಕು ಅದನ್ನ? ನೋಡಿ, ಮುತ್ತು ತೊಗೊಳ್ಳೋದು ಮೇಜರ್ಲಿ 2 ದೇಶನಲ್ಲಿ ಮುತ್ತು ತುಂಬ ಚೆನ್ನಾಗಿ ಸಿಗುತ್ತೆ. ನೋಡಿ, ಮುತ್ತು ತೊಗೊಳ್ಬೇಕಂದ್ರೆ ಪರ್ಷಿಯನ್ ಮುತ್ತು ಅಂತ ಹೇಳ್ತೀವಿ, ದಟ್ ಇಸ್ ಕಾಲ್ ಇರಾನಿ ಮುತ್ತು ಅಂತ ಹೇಳ್ತೀವಿ. ಪರ್ಷಿಯನ್ ಪರ್ಲ್ ಇಸ್ ನಂಬರ್ 1 ಪರ್ಲ್ ಅಂತ ಹೇಳ್ತೀವಿ. ಬಸ್ರಾ ಪರ್ಲ್ ಅಂತ ಅದು ಹೆಸರಿದೆ, ಎಲ್ಲರಿಗೂ ಕಾಮನ್ ಆಗಿ ಗೊತ್ತಿರುತ್ತೆ. ಸೆಕೆಂಡ್ ಒಂದು ಯಾವುದಾದ್ರು ಸೌತ್ ಸಿ ಪರ್ಲ್ ಅಂತ ಬರ್ತಾ ಇದೆ. ಈ ಜನರೇಷನ್ನಲ್ಲಿ ಫ್ರೆಶ್ ವಾಟರ್ ಪರ್ಲ್ಸ್ ಇರಲಿ, ಫಾರ್ಮಿಂಗ್ ಪರ್ಲ್ಸ್ ಇರಲಿ, ಕಲ್ಚರ್ ಪರ್ಲ್ಸ್ ಇರಲಿ ತುಂಬ ಕಾಮನ್ ಆಗಿಬಿಟ್ಟಿದೆ. ಎಲ್ಲರೂ ಕೂಡ ಎಲ್ಲ ವೇರ್ ಮಾಡಿ ಅಥವಾ ತೊಗೊಳ್ಳಿ ನಿಮಗೆ ಎಲ್ಲರಿಗೆ ರಿಸಲ್ಟೇ ಬರ್ತಾ ಇಲ್ಲ. ಯಾವ ಜ್ಯುವೆಲರ್ಸ್ ಹತ್ರ ಹೋದ್ರೂ ಕೂಡ ಕಾಮನ್ ಆಗಿ ಸಿಗೋದು ಯಾವುದು ಜೆಮ್ ಸ್ಟೋನ್ ಅಂದರೆ ಅದು ಬಂದುಬಿಟ್ಟು ಪರ್ಲ್ ಜೆಮ್ ಸ್ಟೋನ್. ಪರ್ಲ್ ಯಾವುದಂದ್ರೆ ಕಲ್ಚರ್ ಪರ್ಲ್, ಅದು ಬಂದುಬಿಟ್ಟು ಫಾರ್ಮಿಂಗ್ ಪರ್ಲ್ಸ್. ಅದರಲ್ಲಿ ಏನು ನಿಮಗೆ ರಿಸಲ್ಟ್ ಸಿಗಲ್ಲ. ಚಂದ್ರಗ್ರಹಕ್ಕೆ ಉಚ್ಚ ಸ್ಥಾನ ಮಾಡಬೇಕು, ಚಂದ್ರಗ್ರಹಕ್ಕೆ ಸ್ಟ್ರಾಂಗ್ ಮಾಡಬೇಕಂದ್ರೆ ನೀವು ವೇರ್ ಮಾಡೋದು ಯಾವುದು ಪರ್ಲ್ ಅಂದರೆ ಅದು ಬಂದುಬಿಟ್ಟು ಬಸ್ರಾ ಪರ್ಲ್. ಸೆಕೆಂಡ್ ಒಂದು ಸೌತ್ ಸಿ ಪರ್ಲ್. ಸೌತ್ ಸಿ ಪರ್ಲ್ ಸುಮಾರು ದೇಶದಲ್ಲಿ ಸಿಗುತ್ತೆ. ಒನ್ ಆಫ್ ದಿ ಬೆಸ್ಟ್ ಸೌತ್ ಸಿ ಪರ್ಲ್ ಬರೋದು ಇಂಡೋನೇಷ್ಯಾ ದೇಶದಲ್ಲಿ. ಸೊ ಇಂಡೋನೇಷಿಯನ್ ಪರ್ಲ್, ಸೌತ್ ಸಿ ಪರ್ಲ್ ಇಸ್ ದಿ ನಂಬರ್ 1. ಸೆಕೆಂಡ್ ಒಂದು ಯಾವುದಂದರೆ ಬಸ್ರಾ ಪರ್ಲ್ ಇಸ್ ದಿ ಕ್ವಾಲಿಟಿ ಆ್ಯಂಡ್ ದಿ ನಂಬರ್ 1. ನಮ್ಮ ಹತ್ರ ಎಷ್ಟೋ ಜನ ಬರ್ತಾ ಇದೆ, ಸರ್ ನಾವು ಪರ್ಲ್ ಜೆಮ್ಸ್ಟೋನ್ ವೇರ್ ಮಾಡಿದ್ವಿ, ಪರ್ಲ್ ಜೆಮ್ಸ್ಟೋನ್. ಎಷ್ಟೋ ಜನ ರಿಂಗ್ ಫಿಂಗರನ್ನು ಕೂಡ ವೇರ್ ಮಾಡ್ತಾ ಇದ್ದಾರೆ. ರಿಂಗ್ ಫಿಂಗರ್ ಏನಂದ್ರೆ ದಟ್ ಇಸ್ ಕಾಲ್ಡ್ ಫ್ರೆಂಡ್ಲಿ ಪ್ಲಾನೆಟ್ಸ್. ನೋಡಿ, ಚಂದ್ರಗ್ರಹಕ್ಕೆ ಸೂರ್ಯಗ್ರಹ ಫ್ರೆಂಡ್ಲಿ ಪ್ಲಾನೆಟ್ಸ್ ಮತ್ತು ಮಂಗಲ ಗ್ರಹ ಫ್ರೆಂಡ್ಲಿ ಪ್ಲಾನೆಟ್. ಅದಕ್ಕೋಸ್ಕರ ರಿಂಗ್ ಫಿಂಗರ್ನಲ್ಲಿ ಕೂಡ ವೇರ್ ಮಾಡ್ತಾ ಇದ್ದಾರೆ. ಫಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪ್ರಿಫರೆನ್ಸ್ ಯಾವ್ದು ಪ್ರಿಫರೆನ್ಸ್ ಕೊಡಬೇಕಂದ್ರೆ ಲಿಟಲ್ ಫಿಂಗರ್ನಲ್ಲಿ ನೀವು ಕೊಡಬೇಕು. ಸಿಲ್ವರ್ ಇಸ್ ದಿ ಬೆಸ್ಟ್ ಮೆಟಲ್ ಫಾರ್ ದಿ ಪರ್ಲ್ ವೇರಿಂಗ್ ಪರ್ಲ್ ಜೆಮ್ ಸ್ಟೋನ್. ಸೋಮವಾರ ಧರಿಸಬೇಕು. ಪರ್ಲ್ ಮಿನಿಮಮ್ 3 ಕ್ಯಾರೆಟ್ to 6 ಕ್ಯಾರೆಟ್ ಅವ್ರು ವೇರ್ ಮಾಡ್ಬೋದು. ಯಾವುದು ಪರ್ಲ್ ಅಂದರೆ ಬಸ್ರಾ ಪರ್ಲ್ ಆ್ಯಂಡ್ ಸೌತ್ ಸಿ ಪರ್ಲ್ ಇಸ್ ದಿ ನಂಬರ್ 1 ಪರ್ಲ್ ಅಂತ ನಾವು ಹೇಳ್ತೀವಿ. ಓಕೆ, ಮಂಗಳ ಗ್ರಹದ ಬಗ್ಗೆ ತಿಳಿಸ್ಕೊಡಿ. ಹೆಸರೇ ಹೇಳಿದಂಗೆ ಮಂಗಳ ಗ್ರಹ ಅಂದರೆ ಮಂಗಳ, ಶುಭ ಮಂಗಳ ಅಂತ ಹೇಳ್ತೀವಿ. ಮನೆಯಲ್ಲಿ ಯಾವುದನ್ನು ಮಂಗಳ ಕಾರ್ಯಗಳಾಗಬೇಕು, ಮದುವೆ ಆಗಬೇಕು, ಮುಂಜೆ ಆಗಬೇಕು, ಸೀಮಂತ ಆಗಬೇಕು, ಬಾಣಂತನ ಆಗಬೇಕು ಅಂತೆಲ್ಲ ಒಂದು ಶುಭ ಕಾರ್ಯಗಳು ನಾವೇನು ತೊಗೋತೀವೋ ಅದಕ್ಕೆಲ್ಲ ಅಧಿಪತಿ ಯಾರು ಅಂತಂದರೆ ಮಂಗಳ ಗ್ರಹ ಅಂತ ಹೇಳ್ತೀವಿ. ಸೊ ಮಂಗಳಕ್ಕೆ ಬಹಳ ಪ್ರಾಶಸ್ತ್ಯ ಇದೆ. ನಮ್ಮ ಕರ್ನಾಟಕ ಮತ್ತು ಇದು ದಕ್ಷಿಣ ಭಾರತ ಪ್ರಾಂತ್ಯದಲ್ಲಿ ಮಂಗಳವಾರ ಏನು ಮಾಡಬಾರ್ದು, ಅಶುಭ ಅಂತ ಹೇಳ್ತಾರೆ. ಆದರೆ ಮಂಗಳ ನೀವು ಉತ್ತರ ಭಾರತದಲ್ಲಿ ತೊಗೊಂಡು ಅಂದರೆ ಮದುವೆಗಳೆಲ್ಲ ಮಂಗಳವಾರನೇ ಮಾಡೋದು. ಏನಕ್ಕೆ ಅಂತಂದರೆ ಮಾಂಗಲ್ಯ ಸ್ಥಾನ, ಗಣಪತಿಗೂ ಅಧಿಪತಿ ಆಗುತ್ತೆ. ಸೊ ಹಾಗಾಗಿ ಮಾಂಗಲ್ಯ ಸ್ಥಾನಕ್ಕೆ ಅಧಿಪತಿ ಯಾರು ಅಂದರೆ ಮಂಗಳ ಗ್ರಹನೇ. ಅದಕ್ಕೆ ನೋಡಿ, ಇವಾಗ ಯಾರನ್ನ ತಾಳಿ ಹಾಕ್ಕೊಂಡಾಗ ಹೆಣ್ಮಕ್ಳು ನಮ್ಮ ಸಂಪ್ರದಾಯದಲ್ಲಿ ಅದು ಯಾವುದು ಮುತ್ತು ಹಾಕ್ಕೊಂಡಿರ್ತಾರೆ, ಮುತ್ತು ಜೊತೆ ಹವಳ ಕೂಡ ಹಾಕ್ಕೊಂಡಿರ್ತಾರೆ. ಹಾಗಾಗಿ ಮಂಗಳ ಗ್ರಹಕ್ಕೆ ಯಾವುದು ಹರಳು ಅಂತಂದರೆ ಕೋರಲ್ ಅಂತ ಕರಿತೀವಿ ನಾವು. ಅದು ಕೋರಲ್ ಬೇರೆ ಕೋರಲ್ ಬರುತ್ತೆ, ಹವಳಗಳು ಬರುತ್ತೆ. ಅದರಲ್ಲೂ ಕೂಡ ಕೆಂಪು ಹವಳ, ರೆಡ್ ಕೋರಲ್ ಅಂತ ಏನು ಹೇಳ್ತೀವಿ, ಅದು ಬಹಳ ಶ್ರೇಷ್ಠ, ಬಹಳ ವಿಶೇಷ. ಸೊ ಮಂಗಳ ಗ್ರಹ ಅಂತಂದರೆ ನಾವು ಸೇನಾಧಿಪತಿ ಅಂತ ಹೇಳ್ತೀವಿ. ನಾವು ಸುಬ್ರಹ್ಮಣ್ಯಗೆ ಆ ದೇವತೆ ಅಂತ ಹೇಳ್ತೀವಿ. ಸುಬ್ರಹ್ಮಣ್ಯ ನೋಡಿ ಎಷ್ಟು ಕೋಪಿಷ್ಟ, ಕೆಂಪಗಿರುತ್ತೆ ಅವನು, ಅಂದರೆ ಉಗ್ರ ಪ್ರತಾಪಿ. ಯಾರು? ಸುಬ್ರಹ್ಮಣ್ಯ. ಕೋಪಿಷ್ಟ. ಏನಕ್ಕೆ ಕೋಪಿಷ್ಟ ಅಂತಂದರೆ ಕೃತ್ತಿಕೆಯ ಮಾತ್ರ ಜೊತೆ ಬೆಳೆದಿರೋವಂಥದ್ದು. ಕೃತಿಕಾ ನಕ್ಷತ್ರ ಅಂತ ಹೇಳ್ತೀವಿ. 6 ನಕ್ಷತ್ರಗಳಿರುತ್ತಲ್ವ. ಸೊ ಹಾಗಾಗಿ ಆ 6 ತಾಯಿಯಂದ್ರೂ ಅವರು ತುಂಬಾ ಬೆಂಕಿ ಅಂದರೆ ಬೆಂಕಿ, ಅವರು ಬೆಂಕಿ ನಕ್ಷತ್ರ ಅಂತ ಹೇಳ್ತೀವಿ ಕೃತಿಕ. ಅವರು ಇವನ್ನ ಸುಬ್ರಹ್ಮಣ್ಯ ಸ್ವಾಮಿನ ಸಾಕಿರ್ತಾರೆ. ಹಾಗಾಗಿ ಆ ಕ್ಯಾರೆಕ್ಟ್ರೆಲ್ಲ, ಆ ಒಂದು ಗುಣಗಳೆಲ್ಲ ಬಂದಿರುತ್ತೆ ಸುಬ್ರಹ್ಮಣ್ಯ ಸ್ವಾಮಿಗೆ. ಕೆಂಪಗಿರ್ತಾನೆ. ಅದಕ್ಕೆ ಸೈಂಟಿಫಿಕ್ಕಾಗಿ ಕೂಡ ನಾವು ಈಗ ವೈಜ್ಞಾನಿಕವಾಗಿ ಕೂಡ ನೋಡ್ತು ಅಂದರೆ ಆಕಾಶದಲ್ಲಿ ಮಂಗಳ ಗ್ರಹ ಹೇಗೆ ಕಾಣಿಸ್ತಾನೆ ಅಂತಂದರೆ ಕೆಂಪು ಕಾಣಿಸ್ತಾನೆ, ಆ್ಯಪಲ್ ಥರ ಕಾಣಿಸ್ತಾನೆ. ಹಂಗೆ ನೋಡ್ತಾ ಇದ್ದರೆ ತಿನ್ಬಿಡೋಣ ಅನಿಸುತ್ತೆ, ಅಷ್ಟು ಸೊಗಸಾಗಿರ್ತಾರೆ ಮಂಗಳ ಗ್ರಹ. ಮಂಗಳ ಗ್ರಹ ಅಂತಂದರೆ ನಾವೇನು ಕೂತ್ಕೊಂಡು ಇವಾಗ ಮಾತಾಡ್ತಾ ಇದ್ದೀವಿ, ಆ ಒಂದು ಸೌಂಡ್ ಬರ್ತಾ ಇದೆ, ಆ ಒಂದು ಎನರ್ಜಿ ಬರ್ತಾ ಇದೆ, ನಾವು ಮೂಮೆಂಟ್ಸ್ ಮಾಡ್ತಾ ಇದ್ದೀವಿ ಅಂತಂದರೆ ಮಂಗಳ ಗ್ರಹನೇ ಕಾರಣ. ಅಂದರೆ ಎನರ್ಜಿ, ಊರ್ಜಾ ಅಂತ ಕರಿತೀವಿ ನಾವು. ಆ ಊರ್ಜಾ ಅಂದರೆ ಒಂದು ಶಕ್ತಿ, ಪ್ರಾಣಶಕ್ತಿಗೆ ಅಧಿಪತಿಯೇ ಮಂಗಳ ಗ್ರಹ. ಅದಿಲ್ಲ ಅಂತಂದರೆ ನಾವು ಏನು ಮಾಡೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ಮಲಗೋಕ್ಕಾಗಲ್ಲ. ಸೊ ಅದಕ್ಕೆ ತುಂಬಾ
ತುಂಬಾ ಪ್ರಾಮುಖ್ಯತೆ ನಾವು ಮಂಗಳ ಗ್ರಹಕ್ಕೆ ಕೊಡಬೇಕು. ಈಗ ಮಂಗಳ ಜಾತಕದಲ್ಲಿ ಅಥವಾ ನಮ್ಮ ಜೀವನದಲ್ಲಿ ತೊಂದರೆ ಕೊಡ್ತಾ ಇದೆ ಅಂತ ತಿಳ್ಕೊಳ್ಳೋದು ಹೇಗೆ, ಅಥವಾ ತುಂಬ ನಮಗೆ ಒಳಿತನ ಮಾಡ್ತಾ ಇದೆ ಅಂತಂದರೆ ಯಾವ ರೀತಿ ಸೈನ್ಸ್ ಇರುತ್ತೆ ಅಂತ? ಅದು ಮಂಗಳ ಗ್ರಹ ಅಂತಂದರೆ ನೋಡಿ, ಅದು ಯಾವುದು ಕೆಟ್ಟ ಗ್ರಹದ ದೃಷ್ಟಿ ಬೀಳಬಾರ್ದು. ಕೆಟ್ಟ ಗ್ರಹದ ಜೊತೆಯಲ್ಲಿ ಸಂಗಡ, ಅದು ಯುತಿ ಅಂತ ಕರಿತೀವಿ. ಯುತಿ ಅಂತಂದರೆ ಒಂದು ಯೋಗದಲ್ಲಿ ಕುತ್ಕೊಂಡಿರಬಾರ್ದು. ಎಸ್ಪೆಷಲಿ ನೋಡಿ, ರಾಹು ಜೊತೆ ಏನಾದ್ರು ಕುತ್ಕೊಂಡ್ಬಿಡ್ತು ಅಂದರೆ, ರಾಹು ಕೇತು ಜೊತೆ ಅದು ಯುತಿ ಇಲ್ಲ ಅಂತಂದರೆ ಸಂಬಂಧ ಬಂತು ಅಂತಂದರೆ ಮಂಗಳ ಗ್ರಹಕ್ಕೆ ನಾವು ಸರ್ಪದೋಷ ಅಂತ ಹೇಳ್ಬಿಡ್ತೀವಿ. ಕಾಳ ಸರ್ಪದೋಷ ಇಲ್ಲ ಸರ್ಪದೋಷ ಅಂತ ಹೇಳ್ತೀವಿ. ಕಾಳ ಸರ್ಪದೋಷ ಅಂತಂದರೆ ರಾಹು ಗ್ರಹ ಮಧ್ಯೆ ಎಲ್ಲ ಗ್ರಹಗಳು, ಬರೀ ಮಂಗಳ ಗ್ರಹ ಅಲ್ಲ, ಎಲ್ಲ ಗ್ರಹಗಳು ಬಂತು ಅಂದರೆ ಅದನ್ನು ಕಾಳ ಸರ್ಪದೋಷ ಅಂತ ಹೇಳ್ತೀವಿ. ಮತ್ತು ಬರೀ ಸರ್ಪದೋಷ ಅಂತಂದರೆ ಮಂಗಳ ಗ್ರಹಕ್ಕೆ ರಾಹು ಇಲ್ಲ ಕೇತುವಿನ ಸಂಬಂಧ ಬಂದಾಗ ಸರ್ಪದೋಷ ಅಂತ ಹೇಳ್ತೀವಿ. ಆಗೇನಾಗ್ಬಿಡುತ್ತೆ ಅಂದರೆ ನಮ್ಮಲ್ಲಿ ಎನರ್ಜಿನೇ ಇರಲ್ಲ, ಫುಲ್ಲು ಎನರ್ಜಿ ಡ್ರೈನ್ ಆಗಿಬಿಡುತ್ತೆ. ನಮ್ಗೆ ಏನೇ ಮಾಡೋಕ್ಕೂ ಒಂದು ಮನಸ್ಸಿರಲ್ಲ, ಶಕ್ತಿ ಇರಲ್ಲ. ಕೆಲಸಕ್ಕೆ ಹೋಗಂದ್ರೂ ಹೋಗಲ್ಲ ಗಂಡು ಮಕ್ಕಳು. ಕೆಲವು ಮಕ್ಕಳು ಮಲ್ಕೊಂಡೇ ಇರ್ತಾರೆ, ನಾನು ಹೋಗಲ್ಲ ಹೊರಗಡೆ ಅಂತಾರೆ. ಅವ್ರದ್ದೆಲ್ಲ ಈ ಥರ ದೋಷಗಳಿರುತ್ತೆ. ಅವಾಗೇನಾಗುತ್ತೆ ಅಂದರೆ ಮೂಮೆಂಟೇ ಬರಲ್ಲ ಅವ್ರ ಲೈಫಲ್ಲಿ. ಹಾಗಾಗಿ ಆ ಮಂಗಳ ಗ್ರಹನ ನಾವು ಚೆನ್ನಾಗಿ ಅದನ್ನು ಮಾಡಬೇಕು. ಅದಕ್ಕೆ ಯಾವುದು ಏನು ಮಾಡಬೇಕು ಅಂತಂದರೆ, ಅದನ್ನು ಉಚ್ಚ ಮಾಡೋಕ್ಕೆ ಏನು ಮಾಡಬೇಕು, ಒಂದು ಪವರ್ಫುಲ್ ಮಾಡೋಕ್ಕೆ ಏನು ಮಾಡಬೇಕು ಅಂದರೆ ತೊಗರಿ ಕಾಳಿನ ದಾನವನ್ನು ಮಾಡಬೇಕು. ತೊಗರಿ ಕಾಳು ನೋಡಿ, ಮಕ್ಕಳಿಗೆ, ಹುಟ್ಟಿದ ಮಕ್ಕಳಿಗೆ ನಾವು ತಿನ್ನಿಸ್ತೀವಿ ಅಲ್ವಾ. ಏನಕ್ಕೆ ಅಂತಂದರೆ ಅದರಲ್ಲಿ ಅಷ್ಟು ಪೌಷ್ಟಿಕಾಂಶ, ಪ್ರೋಟೀನ್ಸ್ ಅಂತ ಏನು ಕರಿತೀವಿ, ಅದಿರುತ್ತೆ. ಹಾಗಾಗಿ ಅದು ಮಂಗಳ ಗ್ರಹ ಭಾಳ ವಿಶೇಷ. ಯಾಕೂಬ್ ಅವರು, ಈಗ ಸಾಮಾನ್ಯವಾಗಿ ಗಮನಿಸೋದಾದರೆ ಈಗ ಮದುವೆ ಆಗುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಜನ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಸೊ ಅದಕ್ಕೆ ಮೂಲ ಕಾರಣವೇ ಈ ಮಂಗಳಕಾರಕ ಅಂತ ಹೇಳ್ತಾ ಇದ್ರು. ಯಾವ ಸ್ಟೋನನ್ನು ಧಾರಣೆ ಮಾಡೋದ್ರಿಂದ ಜೀವನದಲ್ಲಿ ಒಳಿತನ ಕಾಣಬಹುದು, ಮಂಗಳವನ್ನು ಸ್ಟ್ರಾಂಗ್ ಮಾಡ್ಕೊಳ್ಬಹುದು? ಮಂಗಲ ಪ್ಲಾನೆಟ್ಗೆ ಒನ್ ಆಫ್ ದಿ ಬೆಸ್ಟ್ ಜೆಮ್ ಸ್ಟೋನ್ ಅಂದರೆ ಅದು ಬಂದುಬಿಟ್ಟು ಹವಳ ಅಂತ ಹೇಳ್ತೀವಿ. ಹವಳ ಸುಮಾರು ಕಲರ್ಸ್ನಲ್ಲಿ ಬರ್ತಾ ಇದೆ. ಕೆಂಪು ಹವಳ ಬರುತ್ತೆ, ಬಿಳಿ ಹವಳ ಬರುತ್ತೆ, ಕೇಸರಿ ಹವಳ ಬರುತ್ತೆ, ಸುಮಾರು ಕಲರ್ಸ್ನಲ್ಲಿ ಹವಳ ಅವೈಲೇಬಲ್ ಇದೆ. ಗುರುಜಿ ಹೇಳಿದ ಪ್ರಕಾರ ಮಂಗಲ ದೋಷ ಇದೆ, ಅಥವಾ ಕಾಲಸರ್ಪ ದೋಷ ಇದೆ, ಅಥವಾ ಮಂಗಲ ಸ್ಟ್ರಾಂಗ್ ಮಾಡಬೇಕು, ಇಟ್ ಮೇ ಬಿ ಎನಿ ಆಸ್ಪೆಕ್ಟ್, ಮಂಗಲ ಸ್ಟ್ರಾಂಗ್ ಮಾಡಬೇಕಂದ್ರೆ ಹವಳ ಈಸ್ ಮೇಜರ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಹವಳನಲ್ಲಿ ಕೆಂಪು ಹವಳ ತುಂಬ ಚೆನ್ನಾಗಿರುತ್ತೆ. ಕೆಂಪು ಹವಳ ಯಾವ ದೇಶದ್ದು ತುಂಬ ಚೆನ್ನಾಗಿರುತ್ತೆ ಅಂದರೆ ಅದು ಬಂದ್ಬಿಟ್ಟು ಇಟಾಲಿ. ನೋಡಿ, ಜಪಾನ್ದು ಹವಳ ಸಿಗ್ತಾ ಇದೆ, ಇಟಾಲಿದು ಸಿಗ್ತಾ ಇದೆ, ಮತ್ತು ಬೇರೆ ಬೇರೆ ಸೀಸ್ನು ಕೂಡ ಅವೈಲೇಬಲ್ ಇದೆ. ವರ್ಲ್ಡ್ಸ್ ಬೆಸ್ಟ್ ಹೇಳ್ತೀವಲ್ಲ, ಅಸ್ಟ್ರಾಲಜಿಕಲಿ ಪ್ರೂವನ್. ಏನಕ್ಕಂದರೆ ಜಾಪಾನ್ದು ಸ್ವಲ್ಪ ಲೈಟ್ ಕಲರ್ನಲ್ಲಿ ಬರುತ್ತೆ, ಇಟಾಲಿದು ಸ್ವಲ್ಪ ಡಾರ್ಕ್ ಕಲರ್ನಲ್ಲಿ ಬರುತ್ತೆ. ಎಷ್ಟೋ ಜನ ನಮ್ಮ ಹತ್ರ ಕಸ್ಟಮರ್ಸ್ ಬಂದ್ಬಿಟ್ಟು ಹೇಳ್ತಾರೆ, ಸರ್ ನಮಗೆ ಯಾವುದು ಬೇಕು ಅಂದರೆ ಇಟಾಲಿನೇ ಹವಳ ಬೇಕು ಸರ್. ಏನಕ್ಕಂದರೆ ಇಟಾಲಿನಲ್ಲಿ ಸ್ವಲ್ಪ ಕಲರ್ ತುಂಬ ಚೆನ್ನಾಗಿರುತ್ತೆ, ಕ್ಲಾರಿಟಿ ಚೆನ್ನಾಗಿರುತ್ತೆ, ಲಸ್ಟರ್ ಚೆನ್ನಾಗಿರುತ್ತೆ, ಮತ್ತು ಮೇಜಲ್ಲಿ ಏನಂದರೆ ಅದು ಮೇಲೆ ಸ್ಕಿನ್ ಇರುತ್ತೆ ಅಲ್ಲ. ನೋಡಿ, ಜೆಮ್ ಸ್ಟೋನ್ ಮೇಲೆ ಒಂದು ಸ್ಕಿನ್ ಇರುತ್ತೆ. 2 ಜೆಮ್ ಸ್ಟೋನ್ಗೆ ನಾವು ಕನ್ಸಿಡರ್ ಮಾಡ್ತೀವಿ ಸ್ಕಿನ್ಸ್. ಯಾವುದೇದಂದರೆ ಒಂದು ಪರ್ಲ್ ಮತ್ತು ಕೌರಲ್ಗೆ ಅದು ಮೇಲೆ ಏನು ಟೆಕ್ಸ್ಚರ್ಸ್ ಇರುತ್ತೆ ಅದು ತುಂಬ ಇಂಪಾರ್ಟೆಂಟ್ ಆಗಿ ಇರುತ್ತೆ. ಏನಕ್ಕಂದರೆ ಇದು ಬರೋದು, ಹವಳ ಬರೋದು ಸಮುದ್ರ ಕೆಳಗಡೆ. ದಟ್ ಇಸ್ ಅ ಪ್ಲ್ಯಾಂಟ್. ಅದೇನು ಮಾಡ್ತಾರೆ ಅಂದರೆ ಫಿಶ್ ತಿಂತಾರೆ, ಹುಳ ತಿಂತಾರೆ. ಇದೆಲ್ಲ ಏನಾಗುತ್ತೆ, ತಿನ್ನಿ ಸ್ಮಾಲ್ ಆಗಿಬಿಡುತ್ತೆ. ಒಳಗಡೆ ಹೋಲ್ಸ್ನು ಕೂಡ ಇರುತ್ತೆ ಹವಳನಲ್ಲಿ. ಎಷ್ಟೋ ಜನ ಬಂದುಬಿಡ್ತಾರೆ ನಮ್ಮ ಹತ್ರ, ಸರ್ ಇದು ಹವಳ ತೊಗೊಂಡಿದ್ವಿ, ಬ್ಯಾಕ್ ಸೈಡ್ಸ್ ಹೋಲ್ಸ್ ಇದೆ, ಅಥವಾ ಏನೋ ತಿನ್ನಿದರೆ ಆ ಥರ ಕಾಣಿಸ್ತಾ ಇದೆ. ಏನು ಸರ್ ಅಂದರೆ, ಎಷ್ಟೋ ಜನ ದೋಷ ಇದೆ ಅದೆಲ್ಲ ಥಿಂಕ್ ಮಾಡ್ತಾರೆ. ಅದೆಲ್ಲ ದೋಷ ಇಲ್ಲ, ಹೋಲ್ಸ್ ಇದೆ ಅಥವಾ ಕ್ರ್ಯಾಕ್ ಇದೆ ಅಂದರೆ ಅದೆಲ್ಲ ಹುಳ ತಿಂದಿರೋದು, ಬೇರೆ ಏನೂ ಇಲ್ಲ. ಅದು ನ್ಯಾಚುರಲ್ ಹವಳಕ್ಕೆ ಹುಳ ತಿಂದಿರುತ್ತೆ. ಪ್ಲಾಸ್ಟಿಕ್ ಹವಳಕ್ಕೆ ಏನು ತಿಂದಿರಲ್ಲ, ಫುಲ್ ಕ್ಲಾರಿಟಿ ಇರುತ್ತೆ, ಫುಲ್ ಕ್ಲೀನ್ ಇರುತ್ತೆ. ಡೈಮಂಡ್ನಲ್ಲಿನೂ ಕೂಡ ಇನ್ಕ್ಲೂಷನ್ಸ್ ಇದೆ ಅಂದರೆ ಹವಳನಲ್ಲಿ ಇರಲ್ಲ. ಎಲ್ಲ ಸ್ಟೋನ್ಸ್ಲೂ ಇನ್ಕ್ಲೂಷನ್ಸ್ ಇರಲೇ ಇರುತ್ತೆ. ನೋಡಿ, ಎಷ್ಟೋ ಜನ ಬರ್ತಾ ಇದ್ದಾರೆ, ತಾಳಿನಲ್ಲಿ ಹವಳ ವೇರ್ ಮಾಡ್ತಾ ಇದ್ದೀವಿ. ಗುರುಜಿ ಹೇಳಿದ ಪ್ರಕಾರ ಗಂಡನಿಗೆ ಸೇಫ್ಟಿ, ಸೆಕ್ಯೂರಿಟಿ, ಪ್ರೊಟೆಕ್ಷನ್, ನೇಮ್, ಫೇಮ್, ಅಥಾರಿಟಿ, ಪ್ರೊಟೆಕ್ಷನ್ ಆಫ್ ಯರ್ ಹಸ್ಬೆಂಡ್ ಬೇಕಂದರೆ ತಾಳಿನಲ್ಲಿ ಹವಳ ಆಗಬೇಕು ಅಂತ ಎಷ್ಟೊಂದು ಕಾನ್ಸೆಪ್ಟ್ ಇದೆ. ನೆಮ್ಮದಿನಲ್ಲಿ ಇರಬೇಕಂದ್ರೆ ಮುತ್ತು ಹಾಕ್ತಾರೆ. ಕರಂಗಳಿ ಮಲೆ ಒಂದು ಧರಿಸ್ತಾರೆ, ಅದು ಬಂದುಬಿಟ್ಟು ಬ್ಲ್ಯಾಕ್ ಬೀಟ್ಸ್ ಅಂತ ಒಂದು ಬರುತ್ತೆ. ಅದು ಏನಕ್ಕಂದರೆ ನೆಗೆಟಿವ್ ಎನರ್ಜೀಸ್, ಬ್ಲ್ಯಾಕ್ ಮ್ಯಾಜಿಕ್, ಮಾಟ ಮಂತ್ರ, ದೃಷ್ಟಿ ದೋಷ ಆಗಬಾರ್ದು ಅಂತ ಇದು 3 ಕಾಂಬಿನೇಷನ್ ಮಾಡಿ ತಾಳಿನಲ್ಲಿ 3 ಜೆಮ್ಸನ್ನು ವೇರ್ ಮಾಡ್ತಾರೆ. ಎಷ್ಟೋ ಜನ ಬರ್ತಾರೆ ನಮ್ಮ ಹತ್ರ, ಸರ್ ನಾವು ವೇರ್ ಮಾಡಿದ್ವಿ, ಅದು ಪ್ಲಾಸ್ಟಿಕಾ ಒರಿಜಿನಲ್ಲ? 99% ನಮ್ಮ ನೋಡಿದ ಪ್ರಕಾರ, ನಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಕಡೆ ಪ್ಲಾಸ್ಟಿಕ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಏನು ಕಾನ್ಸೆಪ್ಟ್ ಮಾಡಿದ್ವಿ ಅಂದರೆ, ವಿತೌಟ್ ಎನಿ ಮೇಕಿಂಗ್ ಚಾರ್ಜಸ್ ಅದೇ ಹಾರಕ್ಕೆ ನಾವು ಚೇಂಜ್ ಮಾಡಿಕೊಡ್ತಾ ಇದ್ವಿ. ಅದು ಯಾವುದಂದ್ರೆ ಒರಿಜಿನಲ್ ಮುತ್ತು, ಹವಳ ಮತ್ತು ಬ್ಲ್ಯಾಕ್ ಬೀಟ್ಸ್, ಈ 3 ಬಂದುಬಿಟ್ಟು ನಾವು ಚೇಂಜ್ ಮಾಡ್ಕೊಳ್ತೀವಿ. ಎನಿವನ್ ಆರ್ ಲುಕಿಂಗ್ ಫಾರ್ ನ್ಯಾಚುರಲ್ ಹವಳ, ತಾಳಿನಲ್ಲಿ ಹವಳ ವೇರ್ ಮಾಡಬೇಕಂದ್ರೆ ಅದೊಂದು ಕಾನ್ಸೆಪ್ಟ್ ಇದೆ. ಅಬವ್ 2 ಕ್ಯಾರೆಟ್ ಇರಬೇಕು. ನೀವು 2 ಪೀಸ್ ವೇರ್ ಮಾಡ್ಬೋದು, ಅಥವಾ 4 ಪೀಸ್ ವೇರ್ ಮಾಡ್ಬೋದು, ಅಥವಾ 6 ಪೀಸ್ನು ಕೂಡ ಇದೊಂದು ಕಾನ್ಸೆಪ್ಟ್ನಲ್ಲಿ ವೇರ್ ಮಾಡ್ಬೋದು. ಸೊ ಅದು ಬಂದುಬಿಟ್ಟು ಇಟಾಲಿಯನ್ ರೆಡ್ ಕೋರಲ್ ವೇರ್ ಮಾಡಬೇಕು. ನೋಡಿ, ಜಾತಕನಲ್ಲಿ ಕುಜಗ್ರಹಕ್ಕೆ ಉಚ್ಚ ಸ್ಥಾನದಲ್ಲಿ ಮಾಡಬೇಕಂದ್ರೆ ಹವಳ ಧರಿಸಬೇಕು. ಹವಳ ಯಾವ ಫಿಂಗರ್ನಲ್ಲಿ ವೇರ್ ಮಾಡಬೇಕಂದ್ರೆ ಬಂದುಬಿಟ್ಟು ರಿಂಗ್ ಫಿಂಗರ್ನಲ್ಲಿ ನೀವು ವೇರ್ ಮಾಡಬೇಕು. ಕಾಪರ್ನಲ್ಲಿ ವೇರ್ ಮಾಡಬಹುದು, ಪಂಚಲಾನಲ್ಲಿ ವೇರ್ ಮಾಡಬಹುದು, ಗೋಲ್ಡ್ನಲ್ಲಿ ಕೂಡ ವೇರ್ ಮಾಡ್ಬೋದು. ಲಾಸ್ಟ್ ಆಪ್ಷನ್ ಇಸ್ ಸಿಲ್ವರ್ನಲ್ಲಿ ಕೂಡ ನೀವು ಧರಿಸಬಹುದು ಅಂತ ಹೇಳ್ತೀವಿ. ಬುಧ ಗ್ರಹದ ಬಗ್ಗೆ ತಿಳಿಸ್ಕೊಡಿ.
ಬುಧ ಅಂತಂದರೆ ಹೆಸರಲ್ಲೇ ಇದ್ದಂಗೆ ಬುದ್ಧಿ ಅಂತ ಹೇಳ್ತೀವಿ. ಸೊ ಲಾಜಿಕ್ಕು, ನಾವು ಏನಂದರೆ ಡಿಸಿಷನ್ ತೊಗೊಳ್ತೀವಲ್ಲ, ನಿರ್ಧಾರ ತೊಗೋಬೇಕಾಗತ್ತೆ, ಅದು ಮಾಡ್ಬೋದೋ ಬೇಡವಾ ಅಂತ, ಅದಕ್ಕೆಲ್ಲ ಕಾರಕ ಯಾರು ಅಂದ್ರೆ ಬುಧ. ಯಾರಿಗೆ ಬುಧ ಚೆನ್ನಾಗಿರ್ತಾನೋ ಅವರು ಒಳ್ಳೆ ಚೆನ್ನಾಗಿ ಮಾತನಾಡುವಂಥ ಒಂದು ಶಕ್ತಿ ಇರುತ್ತೆ, ಕಮ್ಯುನಿಕೇಷನ್ ಅಂತ ಕರಿತೀವಿ. ಪ್ಲಸ್ಸು ಸೋಷಿಯಲ್ ಮೀಡಿಯಾ ಇವಾಗೆಲ್ಲ ಇದೆಯಲ್ಲ, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟ್ವಿಟರು, ನೀವು ಏನು ತೊಗೋತೀರೋ ಅದೆಲ್ಲ ಅದಕ್ಕೆಲ್ಲ ಕಾರಕ ಯಾರು ಅಂತಂದರೆ ಬುಧ. ಆಮೇಲೆ ವಾಕ್ಚಾತುರ್ಯ, ಎಷ್ಟು ಚೆನ್ನಾಗಿ ಮಾತಾಡ್ತಾರಪ್ಪ, ಹಬ್ಬ ಭಾಳ ಸೊಗಸಾಗಿ ಮಾತಾಡ್ತಾರೆ, ನಿರರ್ಗಳವಾಗಿ ಮಾಡ್ತಾರೆ, ಎಲ್ಲೂ ತೊದಲಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ಯಾರಿಗೆ ಬುಧ ಉಚ್ಚವಾಗಿರ್ತಾರೋ ಅವರು 1,00,000 ಜನ ಇದ್ದರೂ ಕೂಡ 10 ಲಕ್ಷ ಜನ ಇದ್ದರೂ ಕೂಡ ಒಂದು ಮೈಕ್ ಕೊಟ್ಬಿಟ್ರೆ ನಿಂತ್ಕೊಂಡು 3 ಅವರ್ 4 ಅವರ್ ಕಂಟಿನ್ಯೂಸ್ ಆಗಿ ಮಾಡುವಂಥ ಶಕ್ತಿ ಇರುತ್ತಲ್ಲ, ಅವ್ರಿಗೆಲ್ಲ ನೀವು ಜಾತಕವನ್ನು ತೆಗೆದು ನೋಡಿದಾಗ ಆಶ್ಚರ್ಯವಾಗಿ ಬುಧ ತುಂಬ ಸ್ಟ್ರಾಂಗ್ ಆಗಿರ್ತಾನೆ. ಸ್ಟ್ರಾಂಗ್ ಅಂತಂದರೆ ಏನು, ಬಹಳ ಶಕ್ತಿ, ಒಂದು ಗುರುವಿನ ದೃಷ್ಟಿ ಇರುತ್ತೆ. ಇಲ್ಲಾಂತಂದರೆ ಬುಧ ಗ್ರಹ ಕನ್ಯಾ ರಾಶಿ, ವರ್ಗೋ ಅಂತ ಏನು ಹೇಳ್ತೀವಿ, ಆ ಕನ್ಯಾ ರಾಶಿಯಲ್ಲಿ ಉಚ್ಚವಾಗಿ ಕೂತ್ಕೊಂಡಿರ್ತಾನೆ. ಹಾಗಾಗಿ ಮತ್ತು ಸೋಷಿಯಲ್ ಮೀಡಿಯಾಗೆಲ್ಲ ಕಾರಕ ಯಾರು ಅಂತಂದರೆ ಬುಧ ಆಗ್ತಾನೆ. ಸೊ ಬುಧ ಅಂದರೆ ಬಹಳ ನಾವು ಸೌರಮಂಡಲದಲ್ಲಿ ನಮ್ಮ ಜಾತಕದಲ್ಲಿ ತೊಗೊಂಡಾಗ ಸೂರ್ಯ ರಾಜ ಆಗ್ತಾನೆ, ಚಂದ್ರ ರಾಣಿ ಆಗುತ್ತೆ. ಹಾಗೆ ಬುಧ ಯಾರು ಅಂತಂದರೆ ಯುವರಾಜ, ಪ್ರಿನ್ಸಸ್ ಅಂತ ಏನು ಕರಿತೀವಿ ನಾವು, ಪ್ರಿನ್ಸ್ ಆರ್ ಪ್ರಿನ್ಸಸ್. ಗಂಡು ಮಕ್ಕಳಿಗೆ ಪ್ರಿನ್ಸ್ ಅಂತ ಕರಿತೀವಿ, ಹೆಣ್ಮಕ್ಳಿಗೆ ಪ್ರಿನ್ಸಸ್ ಅಂತ ಕರಿತೀವಿ. ಹಾಗಾಗಿ ಯುವರಾಜ ಇಲ್ಲಾಂದರೆ ಯುವರಾಣಿ ಅಂತ ಕರೀತಾರೆ. ಅಂದರೆ ಅವರು ರಾಜರ ಸಮಾನನೇ, ಅಂದರೆ ರಾಯಲ್ ಅಂತ ಕರಿತೀವಿ. ಸೊ ಹಾಗಾಗಿ ಯಾರು ಇರ್ತಾರೋ ನೋಡೋಕ್ಕೂ ಬಹಳ ಅಂದವಾಗಿರ್ತಾರೆ, ಬಹಳ ಚಂದವಾಗಿರ್ತಾರೆ. ಅವರು ವಾಕ್ಚಾತುರ್ಯ, ಆಮೇಲೆ ಅವರು ಗ್ರಹಿಸುವಂಥ ಶಕ್ತಿ, ಆಮೇಲೆ ಎಸ್ಪೆಷಲಿ ಮ್ಯಾಥಮೆಟಿಕ್ಸು ತುಂಬ ಫಾಸ್ಟ್ ಇರ್ತಾರೆ ಮಕ್ಕಳು. ನೀವು ಬೇಕಾದ್ರೆ ನೋಡಿ 10 ಜನದಲ್ಲಿ ನೀವು ಜಾತಕ ತೆಗೆದು ನೋಡಿದಾಗಲೂ ಕೂಡ, ಯಾರು ವೀಕ್ಷಕರು ಇರ್ತಿರಲ್ಲ ನೀವು ನೋಡ್ಕೊಳ್ಳಿ, ನೀವು ಜಾತಕ ಯಾರಿಗೆ ಬುಧ ಸ್ಟ್ರಾಂಗ್ ಆಗಿರ್ತಾರೋ ಅವ್ರಿಗೆ ಮ್ಯಾಥಮೆಟಿಕ್ಸ್ ಫಾಸ್ಟ್ ಇರ್ತಾರೆ, ಒಳ್ಳೆ ಮಾರ್ಕ್ಸ್ ಬರ್ತಾ ಇರುತ್ತೆ, ಬುದ್ಧಿ ತುಂಬ ಚೆನ್ನಾಗಿರುತ್ತೆ, ಶಾರ್ಪ್ ಇರುತ್ತೆ. ಆಮೇಲೆ ನಿರ್ಧಾರಗಳು ಅಷ್ಟೇ. ಈಗ ನೋಡಿ, ಎಲ್ಲರೂ ಕೆಲಸ ಮಾಡ್ತೀವ ನಾವು, ಎಲ್ಲ ಅಷ್ಟೇ ಅವರ್ ಕೆಲಸ ಮಾಡ್ತೀವಿ, 8 ಅವರ್ ಕೆಲಸ ಮಾಡ್ತೀವಿ ಅಂದ್ಕೊಳ್ಳಿ ದಿನಕ್ಕೆ. ಕೂಲಿ ಮಾಡೋನು 8 ಅವರ್ ಮಾಡ್ತಾನೆ, ಅವನಿಗೆ 1,000 ರೂಪಾಯಿ ಸಂಬಳ ದಿನಕ್ಕೆ. ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ CEO ಇರ್ತಾರೆ, ವೈಸ್ ಪ್ರೆಸಿಡೆಂಟ್ ಇರ್ತಾರೆ, ಅವರು 8 ಅವರ್ ಮಾಡ್ತಾರೆ, ಅವ್ರಿಗೆ ಎಷ್ಟಿರುತ್ತೆ ಸಂಬಳ? ಅವ್ರ ದಿನಕ್ಕೆ 1 ಲಕ್ಷ 2 ಲಕ್ಷ ಇರುತ್ತೆ. ಅದ್ರ ಪ್ಯಾಕೇಜ್ ಅವ್ರದ್ದು 3 ಕೋಟಿ 4 ಕೋಟಿ 5 ಕೋಟಿ ಇರುತ್ತೆ. ನಮಗೆ ವರ್ಷದ ಪ್ಯಾಕೇಜು 4 ಲಕ್ಷ 5 ಲಕ್ಷ ಇರುತ್ತೆ. ಏನಕ್ಕೆ ಡಿಫ್ರೆನ್ಸು ಅಂತಂದರೆ, ಅವರು ದೊಡ್ಡವ್ರು ಯಾರು ಇರ್ತಾರೋ ಅವ್ರಿಗೆ ಬುಧ ಗ್ರಹ ಚೆನ್ನಾಗಿರುತ್ತೆ. ಅಂದರೆ ಏನೇ ಸಮಸ್ಯೆ ಬಂದರೂ ಕೂಡ ಇಮಿಡಿಯೇಟಾಗಿ ಕೂಲಂಕುಷವಾಗಿ ಯಾವುದೇ ಗಾಬರಿ ಆಗದಿರ ಕೂತ್ಕೊಂಡು ನಿರ್ಧಾರಗಳನ್ನು ತೊಗೊಳ್ಳೋಕ್ಕೆ ಶಕ್ತಿ ಕೊಡುವಂಥದ್ದೇ ಬುಧ ಗ್ರಹ. ಸೊ ಬುಧ ಅನ್ನೋದು ಬಹಳ ವಿಶೇಷ. ಅದಕ್ಕೆ ಯಾವುದು ರತ್ನ ಅಂತಂದರೆ ಅದಕ್ಕೆ ಪಚ್ಚೆ ಅಂತ ಕರಿತೀವಿ, ಗ್ರೀನ್ ಸ್ಟೋನ್. ಅದಕ್ಕೆ ಯಾವುದು ಅಂತಂದರೆ ಮರಕತ ಅಂತ ಹೇಳ್ತೀವಿ. ಅದಕ್ಕೆ ಡಿಫ್ರೆಂಟ್ ನೇಮ್ಸ್ ಇದೆ, ಬೇರೆ ಬೇರೆ ನೇಮ್ಸ್ ಇದೆ ಅದಕ್ಕೆ ಹೆಸರುಗಳು. ಯಾವುದು ಅಂದರೆ ಮರಕತ ಮಣಿ, ಆಯಿತಾ, ಮರಕತ ಶ್ಯಾಮ ಅಂತ ಬರುತ್ತೆ ಅಲ್ವಾ. ಅಂದರೆ ಮರಕತ ಅಂತಂದರೆ ಗ್ರೀನು. ಇನ್ನೊಂದು ಯಾವುದು ಅಂದರೆ ಗರುಡಮಣಿ, ಕೇಳಿರ್ತಾರೆ, ಎಷ್ಟೊಂದು ಹಳಬರು ಹೇಳ್ತಾ ಇರ್ತಾರೆ ಗರುಡಮಣಿ ಹಾಕ್ಕೊಳ್ಳಿ ಅಂತ. ನಮ್ಗೆ ಏನಪ್ಪ ಗರುಡಮಣಿ ಅಂತಲೇ ಗೊತ್ತಾಗಲ್ಲ ನಮಗೆ. ಇನ್ನೊಂದು ಬುಧರತ್ನ ಅಂತ ಕರೀತಾರೆ, ಇನ್ನೊಂದು ಸೌಪರ್ಣ ಅಂತ ಕರೀತಾರೆ, ಆಮೇಲೆ ಇನ್ನೊಂದು ಹರಿಮಣಿ ಅಂತ ಕರೀತಾರೆ. ಹರಿಮಣಿ ಅಂತಂದರೆ ವಿಷ್ಣುವಿಗೆ ಬಹಳ ಪ್ರಿಯವಾದಂಥದ್ದು ಮರಕತ ಮಣಿ, ಅದಕ್ಕೆ ಅದನ್ನು ಹರಿಮಣಿ ಅಂತ ಕೂಡ ಕರೀತಾರೆ. ಪಚ್ಚೆ ಬಗ್ಗೆ ಹೇಳ್ತಾ ಇದ್ರು ಬುಧ ಗ್ರಹಕ್ಕೆ ಸಂಬಂಧಪಟ್ಟಂತೆ. ಬುಧ ಗ್ರಹಕ್ಕೆ ಜೇಮ್ಸ್ಟೋನ್ ಬಂದ್ಬಿಟ್ಟು ಎಮರಾಲ್ಡ್ ಜೇಮ್ಸ್ಟೋನ್ ಅಂತ ಇಂಗ್ಲೀಷ್ನಲ್ಲೂ ಹೇಳ್ತೀವಿ, ಹಿಂದಿನಲ್ಲಿ ಪಚ್ಚೆ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಹಿಂದಿನಲ್ಲಿ ಪನ್ನ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಪಚ್ಚೆ ಅಂತ ಹೇಳ್ತೀವಿ, ಸಂಸ್ಕೃತದಲ್ಲಿ ಮರ್ಕತ್ ಮಣಿ ಅಂತ ಹೇಳ್ತೀವಿ. ಸುಮಾರು ನೇಮ್ಸ್ ಗುರುಜಿ ಹೇಳಿದ ಪ್ರಕಾರ ಸುಮಾರು ಹೆಸರು ಇದೆ. ನೋಡಿ, ಪಚ್ಚೆ ನಾವು ಸೆಲೆಕ್ಟ್ ಮಾಡಬೇಕಂದ್ರೆ ಪಚ್ಚೆ ಯಾವ ದೇಶ ಅದು ತುಂಬ ಚೆನ್ನಾಗಿರುತ್ತೆ ಒಂದು ಕ್ವಶನ್ ಇರುತ್ತೆ. ನೋಡಿ, ಜಾಂಬಿಯಾದ ಎಮ್ರಾಲ್ಡ್ ಬರುತ್ತೆ, ಕೊಲಂಬಿಯಾದು ಬರುತ್ತೆ, ಮತ್ತು ಬ್ರಾಜಿಲ್ ಎಮ್ರಾಲ್ಡ್ ಬರ್ತಾ ಇದೆ, ಮತ್ತು ಸುಮಾರು ದೇಶ, ಅಫ್ಘಾನಿಸ್ತಾನ್ ಎಮ್ರಾಲ್ಡ್ ಸುಮಾರು ಕಡೆ ಫೇಮಸ್ ಇದೆ, ಮತ್ತು ಪಾಕಿಸ್ತಾನ್ ಕಡೆ ಎಮ್ರಾಲ್ಡ್ನು ಕೂಡ ಸಿಗ್ತಾ ಇದೆ, ಭಾರತದಲ್ಲಿನೂ ಕೂಡ ಸ್ವಲ್ಪ ಸ್ಟೇಟ್ಸ್ನಲ್ಲಿ ಎಮ್ರಾಲ್ಡ್ಸ್ನು ಕೂಡ ಸಿಗ್ತದೆ, ಸುಮಾರು ದೇಶನಲ್ಲಿದೆ. ನೋಡಿ, ಎಷ್ಟು ಪಚ್ಚೆ ಗ್ರೀನ್ ಆಗಿರ್ತಾರೆ ಅಷ್ಟು ಬೇಗ ಫಲ ಕೊಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಇದೊಂದು ಕಾಮನ್ ಪಾಯಿಂಟ್. ಇದು ಹೈಯೆಸ್ಟ್ ಗ್ರೀನ್ ಕಲರ್ ಎಮ್ರಾಲ್ಡ್ ಬರೋದು ಅದು ಬಂದುಬಿಟ್ಟು ಜಾಂಬಿಯಾ ದೇಶದವರು. ಜಾಂಬಿಯನ್ ಎಮ್ರಾಲ್ಡ್ ಇಸ್ ದಿ ವರ್ಲ್ಡ್ಸ್ ನಂಬರ್ 1 ಕ್ವಾಲಿಟಿ ಅಂತ. ಎಷ್ಟೋ ಜನ ಕೊಲಂಬಿಯನ್ ಎಮ್ರಾಲ್ಡ್ ಇಸ್ ನಂಬರ್ 1 ಅಂತ ಹೇಳ್ತೀವಿ. ಅಸ್ಟ್ರಾಲಜಿಕಲಿ ಜಾಂಬಿಯನ್ ಇಸ್ ದಿ ನಂಬರ್ 1 ಎಮ್ರಾಲ್ಡ್ ಅಂತ ಹೇಳ್ತೀವಿ. ಎಮ್ರಾಲ್ಡ್ ವೇರ್ ಮಾಡಬೇಕಂದ್ರೆ ಲಿಟಲ್ ಫಿಂಗರ್ನಲ್ಲಿ ನೀವು ವೇರ್ ಮಾಡಬೇಕು. ಲಿಟಲ್ ಫಿಂಗರ್ ಇಸ್ ದಿ ನಂಬರ್ 1 ಫಿಗರ್. 3 ಕ್ಯಾರೆಟ್ ಟು 6 ಕ್ಯಾರೆಟ್ ನೀವು ವೇರ್ ಮಾಡ್ಬೋದು. ಎಮ್ರಾಲ್ಡ್ ಬಂದುಬಿಟ್ಟು ಗೋಲ್ಡ್ನಲ್ಲಿ, ಸಿಲ್ವರ್ನಲ್ಲಿ, ಪಂಚಲೋಹನಲ್ಲಿ ಈ 3 ಮೆಟಲ್ಸ್ನಲ್ಲಿ ನೀವು ವೇರ್ ಮಾಡ್ಬೋದು. ಎಷ್ಟೋ ಜನ ಹೇಳ್ತಾರೆ, ಸರ್ ಎಮ್ರಾಲ್ಡ್ ಜೊತೆ ಯಾವ ಜೆಮ್ಸ್ ನಾವು ವೇರ್ ಮಾಡಬೇಕು ಅಂತ ಹೇಳ್ತೀವಿ. ಯಾಕಂದರೆ ಎಮ್ರಾಲ್ಡ್ ಜೊತೆ ಎಷ್ಟೋ ಜನ ರೂಬಿ ವೇರ್ ಮಾಡ್ತಾರೆ, ಅದು ಇಟ್ ಈಸ್ ಅ ಡೆಡ್ಲಿ ಆಪೋಸಿಟ್ ಕಾಂಬಿನೇಷನ್. ಎಲ್ಲರ ಜೊತೆ ಎಮ್ರಾಲ್ಡ್ ಜೊತೆ ಎಲ್ಲೋ ಸಫೇರ್ ಕೂಡ ವೇರ್ ಮಾಡ್ತಾರೆ, ಇಟ್ಸ್ ಆಪೋಸಿಟ್, ಡೆಡ್ಲಿ ಆಪೋಸಿಟ್ ಕಾಂಬಿನೇಷನ್. ಎಮ್ರಾಲ್ಡ್ ಜೊತೆ ನೀವು ಬ್ಲೂ ಸಫೇರ್ ವೇರ್ ಮಾಡ್ಬೋದು, ಎಮ್ರಾಲ್ಡ್ ಜೊತೆ ನೀವು ಡೈಮಂಡ್ ವೇರ್ ಮಾಡ್ಬೋದು, ಎಮ್ರಾಲ್ಡ್ ಜೊತೆ ನೀವು ಜರ್ಕೋನ್ ಈಸಿಲಿ ಯು ಕ್ಯಾನ್ ವೇರ್ ಇಟ್.
ಈ 4 ಸ್ಟೋನ್ ಎಮ್ರಾಲ್ಡ್ ಜೊತೆ ನೀವು ಕಾಂಬಿನೇಷನ್ ವೈಸ್ ಮಾಡಿಬಿಟ್ಟು ನೀವು ಧರಿಸ್ಬೋದು. ಇಟ್ಸ್ ಅ ಗುಡ್ ಕಾಂಬಿನೇಷನ್. ಎಮ್ರಾಲ್ಡ್ ಗುರುಜಿ ಹೇಳಿದ ಪ್ರಕಾರ ನಿಮ್ಮ ಜಾತಕ ಸ್ಟ್ರಾಂಗ್ ಮಾಡಬೇಕು, ಟಾಕಿಂಗ್ ಸ್ಕಿಲ್ಸ್, ರೈಟಿಂಗ್ ಸ್ಕಿಲ್, ಕಮ್ಯುನಿಕೇಷನ್ ಸ್ಕಿಲ್ಸ್, ಥಿಂಕಿಂಗ್ ಸ್ಕಿಲ್ ಇದೆಲ್ಲ ಸ್ಟ್ರಾಂಗ್ ಮಾಡಬೇಕಂದ್ರೆ ಬುಧ ಗ್ರಹದು ಒನ್ ಆಫ್ ದಿ ಬೆಸ್ಟ್ ಜೆಮ್ಸ್ಟೋನ್ ಯಾವುದು ಅಂದರೆ ಬಂದುಬಿಟ್ಟು ಎಮ್ರಾಲ್ಡ್ ಜೆಮ್ಸ್ಟೋನ್. ಎಮ್ರಾಲ್ಡ್ ಜೆಮ್ಸ್ಟೋನ್ ಸಬ್ಸ್ಟಿಟ್ಯೂಟ್ ಜೆಮ್ಸ್ಟೋನು ಕೂಡ ಬರುತ್ತೆ, ಅದು ಬಂದುಬಿಟ್ಟು ಜೇಡ ಜೆಮ್ಸ್ಟೋನ್ ಹೇಳ್ತೀವಿ ಅಥವಾ ಗ್ರೀನ್ ಅವೆಂಚೂರಿನ್ ಜೆಮ್ಸ್ಟೋನ್ ಹೇಳ್ತೀವಿ. ಮಕ್ಕಳಿಗೆ ವಿದ್ಯಾಭ್ಯಾಸನಲ್ಲಿ ಎಜುಕೇಷನಲ್ಲಿ ತುಂಬ ಸ್ಟ್ರಾಂಗ್ ಮಾಡಬೇಕಂದ್ರೆ ಲಾಸ್ಟ್ ಎಪಿಸೋಡ್ನಲ್ಲಿ ಡಿಸ್ಕಸ್ ಮಾಡಿ ಅದು ಬಂದುಬಿಟ್ಟು ಕ್ರಿಸ್ಟಲ್ ಟ್ರೀ ಇದೆ. ಅದು ಯಾವುದಂದರೆ ಗ್ರೀನ್ ಜೇಡ್ ಟ್ರೀ ಇದೆ. ಅದು ನಿಮ್ಮ ಸ್ಟಡಿ ಟೇಬಲ್ನಲ್ಲಿ ನೀವು ಇಟ್ಬೋದು. ಅಥವಾ ಬಿಸ್ನೆಸ್ನಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ, ಬಿಸ್ನೆಸ್ ಸ್ಟ್ರಾಂಗ್ ಮೂವ್ನಲ್ಲಿ ಆಗಬೇಕಂದ್ರೆ ಗ್ರೀನ್ ಕಲರ್ ಪೆರಿಮಿಟ್ ಇದೆ. ಅದು ಯಾವುದು ಅಂದರೆ ಗ್ರೀನ್ ಜೇಡ್ ಪೆರಿಮಿಟ್ ಅಂತ ಇದೆ. ಅದನ್ನು ನಿಮ್ಮ ಟೇಬಲ್ನಲ್ಲಿ ಮೇಲೆ ನೀವು ಇಡ್ಬೋದು. ಅಥವಾ ಈಸಿಯೆಸ್ಟ್ ರೆಮಿಡಿ ಬೇಕಂದರೆ ಬ್ರಾಸ್ಲೆಟ್ ಮೂಲಕನೂ ಕೂಡ ನೀವು ಧರಿಸ್ಬೋದು. ಗುರು